ಅಧ್ಯಾಯ 2 ಭಾಗ 1 ಸ್ತ್ರೀವಾದಿ ವಿಮರ್ಶೆಯ ತಾತ್ವಿಕತೆ. ಸ್ತ್ರೀವಾದಿ ಸಾಹಿತ್ಯ. ತಾವು ಸ್ತ್ರೀವಾದಿಗಳು ಎಂದು ನಂಬಿರುವ ಯಾವುದೇ ಭಾಷೆಯ ಲೇಖಕರು, ಮಹಿಳೆಯರು ಅಥವಾ ಪುರುಷರು ಯಾರೇ ಆಗಿರಲಿ, ತಮ್ಮ ಸಾಹಿತ್ಯ ಕೃತಿಗಳಲ್ಲಿ ಮಹಿಳೆಯರ ಅಸ್ತಿತ್ವ, ಸೃಜನಶೀಲತೆ ಮತ್ತು ಜೀವನದ ಅನುಭವಗಳನ್ನು ಕೇಂದ್ರವಾಗಿ ಇರಿಸಿಕೊಳ್ಳುತ್ತಾರೆ. ಪ್ರಸ್ತುತ ಈ ಅಧ್ಯಯನದ ಚರ್ಚೆಗಳ ಸಂದರ್ಭದಲ್ಲಿ ವಿಶೇಷವಾಗಿ ಮಹಿಳಾ ಸಾಹಿತ್ಯವನ್ನು ಪರಿಗಣಿಸಲಾಗಿದೆ. ಅಂದರೆ ಸ್ತ್ರೀವಾದಿ ಸಾಹಿತ್ಯವು ಬರವಣಿಗೆ ಎಂಬ ಸೃಜನಶೀಲ ಕ್ರಿಯೆಗೂ ಮತ್ತು ಸ್ತ್ರೀವಾದವು ಹೇಳುವ ರಾಜಕೀಯ ನಿಲುವುಗಳಿಗೂ ಸಂಬಂಧವನ್ನು ಕಲ್ಪಿಸಿಕೊಳ್ಳುತ್ತದೆ. ಆದರೆ ಸ್ತ್ರೀವಾದ ಮತ್ತು ಸಾಹಿತ್ಯಗಳ ನಡುವಣ ಸಂಬಂಧವು ಅತ್ಯಂತ ಸಂಕೀರ್ಣವಾದುದು, ಕೆಲವೊಮ್ಮೆ ಅಸ್ಪಷ್ಟವೆಂದೇ ತೋರಬಹುದು, ಸುಲಭ ಗ್ರಹಿಕೆಗೆ ದಕ್ಕದೆ ಹೋಗಬಹುದು. ಹಾಗಾಗಿ ಕಾಲದಿಂದ ಕಾಲಕ್ಕೆ ಅವೆರಡರ ಸಂಬಂಧಗಳನ್ನು ಕುರಿತ ನಿರ್ವಚನಗಳಲ್ಲೇ ಬದಲಾವಣೆಗಳು ಬಂದಿವೆ ಎಂಬಂತೆಯೂ ತೋರಬಹುದು. ಉದಾಹರಣೆಗೆ, ಸ್ತ್ರೀವಾದ ಎಂಬ ಒಂದು ಪ್ರಜ್ಞಾಪೂರ್ವಕ ಪರಿಕಲ್ಪನೆಯನ್ನು ರೂಪಿಸಿಕೊಳ್ಳುತ್ತಿದ್ದ ಮೊದಲ ಹಂತದಲ್ಲಿ, ಅಂದರೆ ಕ್ರಿಸ್ತಶಕ 1950-60ರ ಸುಮಾರಿನಲ್ಲಿ, ಮಹಿಳೆಯರು ನಾಗರಿಕ ಹಕ್ಕುಗಳಿಗಾಗಿ ಮತ್ತು ರಾಜಕೀಯ ಹಕ್ಕುಗಳಿಗಾಗಿ ಹೋರಾಡುತ್ತಿದ್ದರು. ಅಂದರೆ ಮತದಾನ, ಶಿಕ್ಷಣ, ಉದ್ಯೋಗ, ವೇತನ ಎಂಬ ಹಲವು ಸಾರ್ವಜನಿಕ ವಲಯಗಳಲ್ಲಿ ಪುರುಷರಿಗೆ ಸಮಾನವಾದ ಹಕ್ಕುಗಳಿಗಾಗಿ ಹೋರಾಡುತ್ತಿದ್ದರು. ಹಾಗೆಂದು ಚರಿತ್ರೆಯ ಈ ಕಾಲ ಹಂತದಲ್ಲಿ ಅಥವಾ ಆ ನಂತರದಲ್ಲಿ ಮಹಿಳೆಯರು ತಳೆದ ರಾಜಕೀಯ ನಿಲುವುಗಳನ್ನು ಹೊಂದಿರುವ ಸಾಹಿತ್ಯವನ್ನು ಮಾತ್ರವೇ ಸ್ತ್ರೀವಾದಿ ಸಾಹಿತ್ಯ ಎಂದು ತಿಳಿಯಬೇಕೇ? ಆದರೆ ಚರಿತ್ರೆಯ ಈ ಹಂತಕ್ಕಿಂತ ಮುಂಚಿನಿಂದಲೂ ಮಹಿಳೆಯರು ಬರೆಯುತ್ತಿದ್ದಾರಲ್ಲ. ಆಗೆಲ್ಲ ಸ್ತ್ರೀವಾದ, ಸ್ತ್ರೀವಾದಿ ಎಂಬ ಮಾತುಗಳೂ ಕೂಡ ಚಾಲ್ತಿಗೆ ಬಂದಿರಲಿಲ್ಲ. 18ನೇ ಶತಮಾನದಲ್ಲಿ ಮೇರಿ ವೂಲ್ಟನ್ ಕ್ರಾಫ್ಟ್ ಎಂಬಾಕೆ ಪುರುಷರಿಗೆ ಸಮಾನವಾಗಿ ಮಹಿಳೆಯರಿಗೂ ಶಿಕ್ಷಣ ಮತ್ತು ಉದ್ಯೋಗಗಳ ಅವಕಾಶಗಳು ಸಿಗಬೇಕು ಎಂದು ಪ್ರಸ್ತಾಪಿಸಿದಳು. ಈ ಹಂತವನ್ನು ಸ್ತ್ರೀವಾದ, ಸ್ತ್ರೀವಾದಿಗಳ ಆರಂಭಿಕ ಕಾಲ ಎಂದು ಗುರುತಿಸುವುದಿದೆ. ಈ ಹಂತಕ್ಕೂ ಮುಂಚೆ ಬಂದಿರುವ ಮಹಿಳಾ ಸಾಹಿತ್ಯವನ್ನು ವಿವೇಚಿಸಿಕೊಳ್ಳುವ ದಾರಿ ಯಾವುದು? ಮಹಿಳಾ ಸಾಹಿತ್ಯ ಪರಂಪರೆಯನ್ನು ಗುರುತಿಸುವ ಮಾನದಂಡಗಳು ಯಾವುವು? ಉದಾಹರಣೆಗೆ, ಗುಲಾಮಗಿರಿ, ಜೀತ ಪದ್ಧತಿ, ಪುರುಷ ಯಾಜಮಾನ್ಯದಲ್ಲಿ ಮಹಿಳೆಯರ ಮೇಲೆ ನಡೆಯುವ ಹಿಂಸೆ, ದೌರ್ಜನ್ಯಗಳು. ಇಂಥವನ್ನೆಲ್ಲ ವಿರೋಧಿಸಿ ಕತೆ ಕವನಗಳನ್ನು ಬರೆದ ಮಹಿಳೆಯರೇ ಪಿತೃಪ್ರಧಾನತೆಯ ಚಿಂತನೆಗಳನ್ನು ಸಮರ್ಥಿಸಿ ಬರೆದಿದ್ದಾರೆ. ಕುಟುಂಬ, ಮದುವೆ ಮತ್ತು ತಾಯ್ತನಗಳ ಬಗೆಗೆ ಹೆಣ್ಣಿನ ಆಯ್ಕೆಯ ವಿರುದ್ಧವಾಗಿ ಶಿಕ್ಷಣ, ಉದ್ಯೋಗ, ಸಾಧನೆ ಎನ್ನುವ ಅವಳ ಸ್ವತಂತ್ರ ಮನೋಭಾವಗಳ ವಿರುದ್ಧವಾಗಿ ಬರೆದದ್ದೂ ಇದೆ. ಮಹಿಳೆಯರು ಕಾದಂಬರಿಗಳನ್ನು ಬರೆದರೆ ಸಿಲ್ಲಿ, ಕೆಲಸಕ್ಕೆ ಬಾರದ್ದು, ಸಾಹಿತ್ಯವೇ ಅಲ್ಲ ಎಂದೆಲ್ಲ ಹೀಗಳೆದು ಪಿತೃಪ್ರಧಾನ ಪುರುಷರಂತೆಯೇ ಪ್ರತಿಕ್ರಿಯಿಸಿದ ಪತ್ರಕರ್ತೆಯರು, ಪ್ರಕಾಶಕಿಯರೂ ಇದ್ದಾರೆ. ಈ ಮಹಿಳಾ ಬರವಣಿಗೆಗಳು ಜನಪ್ರಿಯ ಕಾದಂಬರಿಗಳು, ಅಡುಗೆ ಮನೆ ಸಾಹಿತ್ಯ ಎಂಬ ಗೇಲಿಗೆ ಒಳಗಾದದ್ದೂ ಇದೆ. ಆದರೆ ಅವೇ ಕಾದಂಬರಿಗಳನ್ನು ಓದುಗರು ಮೆಚ್ಚಿ ಅವುಗಳ ಮುಕ್ತ ಚಿಂತನೆ ಮತ್ತು ಹೆಣ್ಣು ಲೋಕದ ವಾಸ್ತವ ಚಿತ್ರಣಗಳ
ಅಭಿವ್ಯಕ್ತಿಗಳ ಗುಣಕ್ಕಾಗಿ ಮೆಚ್ಚಿರುವುದೂ ಇದೆ. ಸ್ತ್ರೀವಾದಿ ಮಹಿಳಾ ಸಾಹಿತ್ಯ ಎಂಬ ಪಟ್ಟಿಯಲ್ಲಿ ಈ ಮಹಿಳಾ ಬರಹಗಳು ಬರುವುದಿಲ್ಲವೇ? ಈ ಪ್ರಶ್ನೆಯನ್ನು ಉತ್ತರಿಸುವ 2 ಬಗೆಗಳು ಕಾಣಿಸುತ್ತವೆ. 1, ಯಾವುದೇ ಕಾಲಘಟ್ಟದ ಯಾವುದೇ ಸಾಹಿತ್ಯ ಪ್ರಕಾರದ ಎಲ್ಲ ಮಹಿಳಾ ಬರಹಗಳನ್ನು ಮಹಿಳಾ ಸಾಹಿತ್ಯ ಪರಂಪರೆಯಲ್ಲಿ ಗುರುತಿಸಬೇಕು ಎಂಬುದು. ಅವರು ಸ್ತ್ರೀವಾದಿಗಳು ಎಂದು ಗುರುತಿಸಿಕೊಂಡಿರಬಹುದು ಅಥವಾ ಗುರುತಿಸಿಕೊಳ್ಳದೆಯೂ ಇರಬಹುದು. ಅವರು ಲಿಂಗತ್ವ, ಲೈಂಗಿಕತೆಗಳನ್ನು ಕೇಂದ್ರವಾಗಿಸಿಕೊಂಡು ಸಮಾಜದಲ್ಲಿ ನಡೆಯುವ ರಾಜಕಾರಣವನ್ನು ಪ್ರಶ್ನಿಸುವ ಪ್ರಯತ್ನವನ್ನು ಮಾಡಿರಬಹುದು ಅಥವಾ ಮಾಡಿಲ್ಲದಿರಬಹುದು. ಎಷ್ಟೋ ಮಹಿಳಾ ಬರಹಗಳು ಮಹಿಳೆಯರಿಗೆ ಶಿಕ್ಷಣದ ಅವಕಾಶ, ಮತದಾನದ ಹಕ್ಕು ಎಂಬಂತಹ ರಾಜಕಾರಣದ ಚಿಂತನೆಗಳನ್ನು ವಿರೋಧಿಸಿರಲೂಬಹುದು. ಇದೇನೇ ಆಗಿದ್ದರೂ ಎಲ್ಲ ಮಹಿಳಾ ಬರಹಗಳನ್ನು ಮಹಿಳಾ ಸಾಹಿತ್ಯ ಪರಂಪರೆಯಲ್ಲಿ ಗುರುತಿಸಬೇಕು ಎಂಬುದು. 2, ಸ್ತ್ರೀವಾದಿ ರಾಜಕಾರಣವನ್ನು ತಮ್ಮ ಬರಹಗಳ ಕೇಂದ್ರವಾಗಿಸಿಕೊಂಡ ಬರಹಗಳನ್ನು ಮಾತ್ರವೇ ಈ ಪರಂಪರೆಯಲ್ಲಿ ಗುರುತಿಸಬೇಕು ಎಂಬುದು. ಸ್ತ್ರೀವಾದಿ ಎಂಬ ಪ್ರಸ್ತಾಪವನ್ನು ಮಾಡದೆಯೇ ಮಹಿಳೆಯರು ಬರೆದದ್ದು ಎಂಬ ಅರ್ಥದ ಮಿತಿಯಲ್ಲಿ ಮಹಿಳಾ ಸಾಹಿತ್ಯಕ್ಕೆ ವಿಶಿಷ್ಟವಾದ ಪ್ರತ್ಯೇಕ ಸ್ವರೂಪ ಮತ್ತು ಲಕ್ಷಣಗಳನ್ನು ಗುರುತಿಸಲು ಸಾಧ್ಯವೇ? ಪುರುಷರ ಬರಹಗಳಿಂದ ಭಿನ್ನ ಎಂದು ಗುರುತಿಸಬಹುದಾದ ಯಾವ ಲಕ್ಷಣಗಳು ಮಹಿಳಾ ಬರಹಗಳಿಗೆ ಇರುತ್ತವೆ ಎಂಬ ಪ್ರಶ್ನೆ ಬರುತ್ತದೆ. ನಿಶ್ಚಿತ ರಾಜಕಾರಣದ ಯಾವ ಗುರಿಯೂ ಇಲ್ಲದ ಹಂತದಿಂದ ಹಿಡಿದು ಸ್ತ್ರೀವಾದಿ ರಾಜಕಾರಣದ ಅರಿವಿನಲ್ಲಿ ಬರುತ್ತಿರುವ ಇಂದಿನ ಮಹಿಳಾ ಸಾಹಿತ್ಯದವರೆಗಿನ ಕಾಲಘಟ್ಟದಲ್ಲಿ ಮಹಿಳಾ ಬರಹಗಳ ಸ್ವರೂಪದಲ್ಲಿ ಅಗಾಧವಾದ ಬದಲಾವಣೆಗಳು ಆಗಿವೆ ಎಂಬುದಂತೂ ಸ್ಪಷ್ಟವಾಗಿ ತಿಳಿಯುತ್ತದೆ. ಈ ಬದಲಾವಣೆಯ ಸ್ವರೂಪವನ್ನು ಗ್ರಹಿಸುವ ಮೂಲಕ ಮಹಿಳಾ ಬರಹಗಳ ಗುಣಲಕ್ಷಣಗಳನ್ನು ಗುರುತಿಸಬಹುದೇ ಎಂದು ಪರೀಕ್ಷಿಸಬಹುದು. ಇದಕ್ಕಾಗಿ ಕಾಲಕ್ರಮದಲ್ಲಿ ಆದ ಈ ಬದಲಾವಣೆಗಳ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ನೆರವಾಗುವ ಕೆಲವು ಮೂಲಭೂತ ಪ್ರಶ್ನೆಗಳನ್ನು ಕೇಳಿಕೊಳ್ಳಬಹುದು. ಪ್ರಾಥಮಿಕ ಹಂತದ ಅವಲೋಕನದಲ್ಲಿ ಈ ಕೆಳಗಿನ ಕೆಲವು ಪ್ರಶ್ನೆಗಳನ್ನು ಕೇಳಿಕೊಳ್ಳಬಹುದು. 1, ಮಹಿಳೆಯರು ಏಕೆ ಬರೆಯುತ್ತಾರೆ? 2, ಅವರು ಆಯ್ದುಕೊಳ್ಳುವ ವಸ್ತು ವಿಷಯಗಳ ವೈವಿಧ್ಯ ಹಾಗೂ ಆ ಕುರಿತ ಅವರ ಚಿಂತನಾ ವಿಧಾನಗಳ ಸ್ವರೂಪವೇನು? 3, ಮಹಿಳೆಯರು ತಮ್ಮ ಅಭಿವ್ಯಕ್ತಿಗಾಗಿ ಸಾಹಿತ್ಯದ ಯಾವ ಪ್ರಕಾರಗಳನ್ನು ಹೆಚ್ಚಾಗಿ ಆಯ್ದುಕೊಳ್ಳುತ್ತಾರೆ? 4, ಮಹಿಳಾ ಪಠ್ಯಗಳಲ್ಲಿ ಹೆಣ್ಣು ಪಾತ್ರಗಳನ್ನು ಹೇಗೆ ಬಿಂಬಿಸಲಾಗುತ್ತದೆ? 5, ಮಹಿಳಾ ಸಾಹಿತ್ಯ ಪಠ್ಯಗಳನ್ನು ಓದುಗರು ಹೇಗೆ ಸ್ವೀಕರಿಸುತ್ತಾರೆ? 6, ತಾವು ಬಳಸುವ ಪ್ರಕಾರ ಹಾಗೂ ಶೈಲಿಗಳ ವಿಚಾರದಲ್ಲಿ ಮಹಿಳೆಯರು ಕಂಡುಕೊಂಡಿರುವ ನಾವೀನ್ಯತೆಗಳು ಸಾಹಿತ್ಯ ವಲಯಕ್ಕೆ ನೀಡಿರುವ ಕೊಡುಗೆಗಳು ಯಾವುವು? 7, ಪ್ರಕಾಶನ ವಲಯದ ಪ್ರಕ್ರಿಯೆಗಳು ಮಹಿಳಾ ಬರವಣಿಗೆಗಳ ಮೇಲೆ ಉಂಟು ಮಾಡಿರುವ ಪ್ರಭಾವಗಳ ಸ್ವರೂಪವೇನು? 8, ಸಾಹಿತ್ಯದಲ್ಲಿ ಶ್ರೇಷ್ಠತೆಯನ್ನು ಗುರುತಿಸುವ ವಿಧಾನವು ಮಹಿಳಾ ಸಾಹಿತ್ಯ ಚರಿತ್ರೆಯನ್ನು ಎಲ್ಲಿ ನಿಲ್ಲಿಸಿದೆ? 9, ಮಹಿಳಾ ಬರಹಗಾರರು ಮಹಿಳೆಯರ ಬರಹಗಳಿಗೆ ಹೇಗೆ ಸ್ಪಂದಿಸಿದ್ದಾರೆ? 10, ಮಹಿಳಾ ಸಾಹಿತ್ಯವು ಚರಿತ್ರೆ ಮತ್ತು ಸಂಸ್ಕೃತಿಗಳ ಮೇಲೆ ಹಾಗೂ ಸ್ತ್ರೀವಾದದ ಮೇಲೆ ಉಂಟು ಮಾಡಿರುವ ಪರಿಣಾಮಗಳ ಸ್ವರೂಪವೇನು? 2ನೇ ಹಂತವಾಗಿ
ಮಹಿಳಾ ಬರವಣಿಗೆಗಳಲ್ಲಿ ಸಮಕಾಲೀನ ಸ್ತ್ರೀವಾದ ಮತ್ತು ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಯ ಸಿದ್ಧಾಂತಗಳು ಅಭಿವ್ಯಕ್ತವಾಗಿವೆಯೇ ಎಂಬುದನ್ನು ಪರೀಕ್ಷಿಸಬಹುದು. ಇದಕ್ಕೂ ಮೊದಲು ಸ್ತ್ರೀವಾದಿ ಚಿಂತನೆ, ಸಿದ್ಧಾಂತ ಮತ್ತು ವಿಮರ್ಶಾ ಪದ್ಧತಿಗಳಲ್ಲೇ ಉಂಟಾಗಿರುವ ಬದಲಾವಣೆ ಹಾಗೂ ಬೆಳವಣಿಗೆಗಳ ಬಗ್ಗೆ ತಿಳಿಯುವುದು ಅಗತ್ಯವಾಗುತ್ತದೆ. ಏಕೆಂದರೆ ಸ್ತ್ರೀವಾದಿ ಚಿಂತನೆಗಳಲ್ಲಿ ಆದ ವಿಕಸನದ ಚಾರಿತ್ರಿಕ ಹಂತಗಳೇ ಸ್ತ್ರೀವಾದಿ ಸಾಹಿತ್ಯ ಸಿದ್ಧಾಂತಗಳಲ್ಲೂ ಪ್ರತಿಫಲಿಸುತ್ತವೆ ಎಂಬುದು ಸಹಜ. ಸ್ತ್ರೀವಾದವು ತನ್ನ ಆರಂಭಿಕ ಹಂತದಿಂದ ಬಹು ವೈವಿಧ್ಯಗಳಲ್ಲಿ ವಿಸ್ತರಿಸಿ ಬೆಳೆದು ಬಂದಿದೆ. ಇಂದಿಗೆ ಅದು ಏಕಾಕಾರದ್ದೆನಿಸಿ ಉಳಿದಿಲ್ಲ. ಮೊದಮೊದಲ ಸ್ತ್ರೀವಾದಿ ತಾತ್ವಿಕ ಸಿದ್ಧಾಂತಗಳು ಈಗಾಗಲೇ ಪ್ರಚಲಿತವಿದ್ದ ಸಾಮಾಜಿಕ ಚಿಂತನೆಗಳನ್ನು ಆಧರಿಸಿ ಬೆಳೆದು ಬಂದವು. ಮಾರ್ಕ್ಸ್ವಾದಿ ಸ್ತ್ರೀವಾದ, ಸಮಾಜವಾದಿ ಸ್ತ್ರೀವಾದ, ಕಪ್ಪು ಸ್ತ್ರೀವಾದ ಮುಂತಾದ ನೆಲೆಗಳಲ್ಲಿ ಸ್ತ್ರೀವಾದಿ ಚಿಂತನೆಗಳು ನಡೆದವು. ಆದರೆ ಈ ಯಾವ ಮಾದರಿಗಳು ಮಹಿಳೆಯ ಸಾಮಾಜಿಕ ಸಂದರ್ಭಗಳನ್ನು ಸಮಗ್ರವಾಗಿ ಕಟ್ಟಿಕೊಡಲು ಸಮರ್ಥವೆನಿಸಲಿಲ್ಲ. ಏಕೆಂದರೆ ಪಿತೃಪ್ರಧಾನ ವ್ಯವಸ್ಥೆಯು ತನ್ನ ರಾಜಕಾರಣವನ್ನು ಜಾರಿಗೊಳಿಸಲು ಜನಸಮುದಾಯಗಳನ್ನು ವಿಭಜಿಸಿ ಶ್ರೇಣೀಕರಣಗಳಲ್ಲಿ ನಿಲ್ಲಿಸಿ ಪ್ರತ್ಯೇಕಗೊಳಿಸುತ್ತದೆ. ಈ ಎಲ್ಲ ವಿಭಜನೆಗಳಲ್ಲೂ ಪುರುಷರು ಮತ್ತು ಮಹಿಳೆಯರು ಒಟ್ಟೊಟ್ಟಿಗೆ ಇರುತ್ತಾರೆ. ಹಾಗಾಗಿ ಈ ವಿಭಜಕಗಳ ನಡುವೆ ಸಿಲುಕಿದ ಪುರುಷರು ಮತ್ತು ಮಹಿಳೆಯರು ನಿಶ್ಚಿತವಾಗಿ ಯಾವ ಚೌಕಟ್ಟಿಗೆ ಸೇರಿರುತ್ತಾರೆ ಎಂಬುದು ಸ್ಪಷ್ಟವಾಗುವುದೇ ಇಲ್ಲ. ಅವರ ಸಾಮಾಜಿಕ ಬವಣೆಗಳ ಸ್ವರೂಪವೂ ಅರ್ಥವಾಗುವುದಿಲ್ಲ. ಯಾರು ಯಾವುದಕ್ಕಾಗಿ ಹೋರಾಡಬೇಕು ಎಂಬ ಸುಳಿವೂ ಕೂಡ ಸಿಗುವುದಿಲ್ಲ. ಉದಾಹರಣೆಗೆ, ಪುರುಷನದು ಅಧಿಕಾರ ಸ್ಥಾನ ಎಂದುಕೊಂಡರೆ ತಳ ಸಮುದಾಯಗಳ ಪುರುಷರ ಮೇಲೆ ಮೇಲಿನ ಸ್ತರದ ಸಮುದಾಯಗಳ ಪುರುಷರಿರಲಿ ಆ ಸ್ತರದ ಮಹಿಳೆಯರು ಅಧಿಕಾರ ಚಲಾಯಿಸಬಹುದು ಎಂಬುದನ್ನು ಗ್ರಹಿಸುವುದು ಹೇಗೆ? ತಳಸ್ತರದ ಮಹಿಳೆಯರ ಮೇಲೆ ಮಾತ್ರವೇ ಅಲ್ಲ, ಮೇಲು ಸ್ತರದ ಮಹಿಳೆಯ ಮೇಲೂ ಯಾವುದೇ ಸ್ತರದ ಪುರುಷನಾದರೂ ಲೈಂಗಿಕ ದಾಳಿಯನ್ನು ನಡೆಸಿಬಿಡಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ? ಅಂದರೆ ವ್ಯವಸ್ಥೆಯ ಶ್ರೇಣೀಕರಣ ತಂತ್ರದಲ್ಲಿ ಸಿಲುಕಿರುವ ಜನಸಮುದಾಯಗಳಿಗೆ ಅಧಿಕಾರ ಮತ್ತು ಅಧೀನತೆಯ ಸಮೀಕರಣದ ರಾಜಕಾರಣವನ್ನು, ಅದರ ತಂತ್ರಗಾರಿಕೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದೇ ಇಲ್ಲ. ಆದರೆ ಇಂದಿನ ಸ್ತ್ರೀವಾದವು ಸಮಾಜ ವ್ಯವಸ್ಥೆಯು ನಿರ್ಮಿಸಿರುವ ಸಕಲೆಂಟು ಬಗೆಯ ವಿಂಗಡಣೆಗಳ ರಾಜಕಾರಣವನ್ನು ಅರ್ಥ ಮಾಡಿಕೊಂಡಿದೆ. ಅದು ಈಗ ಎಲ್ಲ ನೆಲೆಗಳ ಮಹಿಳೆಯರನ್ನು ಮಾತ್ರವೇ ಅಲ್ಲ, ಎಲ್ಲೆಡೆಯ ಪುರುಷರನ್ನೂ ಸಮಗ್ರವಾಗಿ ಒಳಗೊಳ್ಳುವ ಚಿಂತನೆಗಳನ್ನು ಬೆಳೆಸುತ್ತಿದೆ. ಈ ಹಾದಿಯು ಮಾತ್ರವೇ ಪಿತೃಪ್ರಧಾನ ವ್ಯವಸ್ಥೆಯ ಹಿಡಿತದಿಂದ ಜನಸಮುದಾಯಗಳನ್ನು ಪಾರು ಮಾಡುತ್ತದೆ ಎಂಬುದನ್ನು ತಿಳಿಸುತ್ತಿದೆ. ಈ ಎಲ್ಲ ವಿಂಗಡಣೆಗಳನ್ನು ಒಳಗೊಳ್ಳುವ, ಅವೆಲ್ಲವನ್ನು ಸ್ತ್ರೀವಾದಿ ಆಯಾಮದಿಂದ ವಿವೇಚಿಸುವ ಮಾರ್ಗವಾಗಿ ಈ ವಿಂಗಡಣೆಗಳ ನಡುವೆ ಹುಟ್ಟು ಹಾಕಲಾಗಿರುವ ಸಂಬಂಧಾಂತರಗಳನ್ನು ಗುರುತಿಸುವ ಮಾರ್ಗವಾಗಿ ಸ್ತ್ರೀವಾದಗಳು ಎಂದು ಗುರುತಿಸುವ ಪರಿಪಾಠ ಮೊದಲಾಯಿತು. ಇಂತಹ ವಿಶೇಷ ಸ್ತ್ರೀವಾದಿ ಅಧ್ಯಯನ ಮಾದರಿಯನ್ನು ಅಂತರ್ಛೇದಕ ಸ್ತ್ರೀವಾದ, ಇಂಟರ್ಸೆಕ್ಷನಲ್ ಫೆಮಿನಿಸಂ ಎಂದು ಕರೆಯಲಾಗುತ್ತದೆ.